ನಮಸ್ತೆ ಸ್ನೇಹಿತರೆ, ನಾನು ಜಯಪ್ರಭಾ. ನಾನು ಹೀಲರ್ ಹಾಗೆ NLP ಪ್ರಾಕ್ಟೀಷನರ್. ನಿಮಗೆಲ್ಲರಿಗೂ ಟ್ರಾನ್ಸ್ಕ್ವಿಲ್ ಟಚ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸಮಟೈಮ್ಸ್ ರೀಸನ್ ಇಲ್ಲದೆ ನಾವು ಲೋ ಮೂಡ್ಗೆ ಹೋಗ್ತೇವೆ. ಕೆಲವು ಸಲ ನಾವು ಇರುವ ಎನ್ವಿರಾನ್ಮೆಂಟ್ ಇಂದ ನಮಗೆ ಲೋ ಮೂಡ್ ಅನ್ಸುತ್ತೆ. ಈ ಲೋ ಮೂಡಿಂದ ಹೇಗೆ ಹೈ ಮೂಡಿಗೆ ಬರೋದು ಅಂತ ನೋಡೋಣ ಇವತ್ತಿನ ವಿಡಿಯೋದಲ್ಲಿ. ಅದಕ್ಕಿಂತ ಮೊದಲು ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಯಾವುದೇ ಜಾಗದಿಂದ ಲೋ ಫೀಲಿಂಗ್ ಬರ್ತಾ ಇದೆ ಅಂದ್ರೆ ನೀವು ಅಲ್ಲಿಂದ ಜಾಗ ಖಾಲಿ ಮಾಡಿ, ಇಮಿಡಿಯೇಟ್ ಆಗಿ ಅಲ್ಲಿಂದ ಹೊರಗೆ ಬನ್ನಿ. ಆಮೇಲೆ ನೀವೇ ಥಿಂಕ್ ಮಾಡಬೇಕು, ಈ ಲೋ ಮೂಡಿಂದ ನಾನು ಹೊರಗೆ ಬರ್ಬೇಕಾದ್ರೆ ಏನ್ ಮಾಡ್ಬೇಕು, ನನಗೆ ಏನ್ ಮಾಡಿದ್ರೆ ಖುಷಿ ಸಿಕ್ಕುತ್ತೆ ಅಂತ ನೀವು ಫಸ್ಟಿಗೆ ಫೈಂಡ್ ಔಟ್ ಮಾಡ್ಕೊಳ್ಳಿ. ಅದರ ಜೊತೆಗೆ ನಾನು ಕೂಡ ಲೋ ಮೂಡಿಂದ ಹೈ ಮೂಡಿಗೆ ಬರ್ಲಿಕ್ಕೆ ಏನೆಲ್ಲ ಮಾಡ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ಮೊದಲನೇದಾಗಿ ಇಲ್ಲಿ ಬಾಡಿ ಮತ್ತೆ ಮೈಂಡ್ ನ ರಿಲ್ಯಾಕ್ಸ್ ಮಾಡ್ಕೊಳ್ಬೇಕು. ಅಂದ್ರೆ ಆರಾಮವಾಗಿ ಕುಳಿತುಕೊಂಡು ಎಷ್ಟು ಸಲ ಬೇಕು ಅಷ್ಟು ಸಲ ಡೀಪ್ ಆಗಿ ಬ್ರೀತ್ ಇನ್ ಮಾಡ್ಕೊಂಡು ಹಾಗೆ ಹೋಲ್ಡ್ ಮಾಡ್ಕೊಂಡು ಪ್ರತಿ ಉಸಿರಾಟ ಬಿಡುವಾಗ ಕೂಡ ನನ್ನಲ್ಲಿರುವ ಲೋ ಮೂಡ್ ನ ನಾನು ರಿಲೀಸ್ ಮಾಡ್ತಾ ಇದ್ದೀನಿ ಅಂತ ಬ್ರೀತ್ ಔಟ್ ಮಾಡ್ಕೊಳ್ಬೇಕು. ಇದು ಬೆಸ್ಟ್ ಆಪ್ಷನ್. ಇನ್ನು ಕೆಲವರಿಗೆ ಅಲ್ಲೇ ಸ್ವಲ್ಪ ವಾಕ್ ಮಾಡಿದ್ರೆ ಎಲ್ಲ ಸರಿ ಆಗುತ್ತೆ. ಇನ್ನು ನೀವು ಲೋ ಮೂಡಿಂದ ಹೈ ಮೂಡಿಗೆ ಬರ್ಲಿಕ್ಕೆ ಒಂದು ಬಕೆಟ್ಗೆ ಒಂದು ಹಿಡಿ ಉಪ್ಪು ಹಾಕಿ ಸ್ನಾನ ಮಾಡಿದ್ರೆ ಕೂಡ ತುಂಬಾ ನಿಮಗೆ ಫ್ರೆಶ್ ಅನ್ಸುತ್ತೆ. ಆವಾಗ ನಿಮ್ಮ ಮೂಡ್ ಚೇಂಜ್ ಆಗುತ್ತೆ. ಅದರಲ್ಲೂ ತಣ್ಣೀರಿನ ಸ್ನಾನ ತುಂಬಾ ಹೆಲ್ಪ್ ಮಾಡುತ್ತೆ. ನೀವು ಈ ತರ ಮಾಡಿಕೊಂಡು ಕೂಡ ಲೋ ಮೂಡಿಂದ ಹೈ ಮೂಡಿಗೆ ಬರ್ಬೋದು. ಇನ್ನು ನಿಮ್ಗೆ ಇಷ್ಟ ಆಗಿರುವ ಮ್ಯೂಸಿಕ್ ಕೇಳ್ಬೋದು, ಡಾನ್ಸ್ ಮಾಡ್ಬೋದು. ಮ್ಯೂಸಿಕ್ ಕೂಡ ನಮ್ಮನ್ನು ಬೇಗ ಹೈ ಮೂಡಿಗೆ ತಗೊಂಡ್ಬರುತ್ತೆ. ಇನ್ನೊಂದು ಬೆಸ್ಟ್ ಆಪ್ಷನ್ ಲೋ ಮೂಡಿಂದ ಹೊರಗೆ ಬರ್ಲಿಕ್ಕೆ ಆದಷ್ಟು ಜಾಸ್ತಿ ನೇಚರ್ ಜೊತೆ ಕನೆಕ್ಟ್ ಆಗಿ, ಅಂದ್ರೆ ಎಲ್ಲಿ ತುಂಬಾ ಗಿಡ ಮರಗಳಿರುತ್ತೆ, ಪ್ರಶಾಂತವಾದ ಜಾಗ ಇರುತ್ತೆ, ಅಲ್ಲಿ ಹೋಗಿ ಟೈಮ್ ಸ್ಪೆಂಡ್ ಮಾಡಿ, ಬರಿಗಾಲಲ್ಲಿ ವಾಕ್ ಮಾಡಿ, ಮರದ ಕೆಳಗೆ ಕುಳಿತುಕೊಳ್ಳಿ ಅಥವಾ ಟ್ರೀ ಹಗ್ಗಿಂಗ್ ಮಾಡಿ. ಇನ್ನೊಂದು, ಲೋ ಮೂಡಲ್ಲಿರುವಾಗ ನೀವು ಟೆಂಪಲ್ಗೆ ಹೋದ್ರೆ ಕೂಡ ಅಲ್ಲಿರುವಂತಹ ಪಾಸಿಟಿವ್ ವೈಬ್ರೇಷನ್ ಇಂದ ನೀವು ಹೈ ಮೂಡಿಗೆ ಬರ್ತೀರಿ. ಅಂದ್ರೆ ಅಲ್ಲಿರುವ ಗಂಟೆಗಳ ಶಬ್ದ, ಅಲ್ಲಿರುವ ವೈಬ್ರೇಷನ್, ಮಂತ್ರಗಳ ಪಠಣೆ, ಇದರಿಂದೆಲ್ಲ ನೀವು ಹೈ ಮೂಡಿಗೆ ಬರ್ತೀರಿ. ಇನ್ನು ಕೆಲವು ಸಲ ನಾವು ಲೋ ಮೂಡಿಗೆ ಹೋಗ್ಲಿಕ್ಕೆ ನಮಗೆ ನಾವೇ ನೆಗೆಟಿವ್ ಥಾಟ್ಸ್ ನ ಹಾಕ್ತಾ ಇರ್ತೀವಿ. ಏನ್ ನೆಗೆಟಿವ್ ಥಾಟ್ಸ್ ಬರುತ್ತೆ ಅದನ್ನೆಲ್ಲ ಪಾಸಿಟಿವ್ ಥಾಟ್ಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ. ನಿಮಗೆ ನೀವು ಅನ್ಕೊಳ್ಳಿ ಯಾವುದೇ ನೆಗೆಟಿವ್ ಥಾಟ್ಸ್ ಕೂಡ ನಿಜ ಆಗುದಿಲ್ಲ ಅಂತ. ಹಾಗೆ ನೀವು ಯಾವಾಗ ಗ್ರಾಟಿಟ್ಯೂಡ್ ನ ಪ್ರಾಕ್ಟೀಸ್ ಮಾಡ್ತಾ ಇರ್ತೀರಿ ಆವಾಗ ನಿಮಗೆ ಯಾವುದ್ರ ಬಗ್ಗೆ ಕೂಡ ಕೊರಗು ಇರಲ್ಲ. ಇವಾಗ ನೀವು ಯಾವುದೋ ಒಂದು ವಿಷಯಕ್ಕೆ ಲೋ ಮೂಡಿಗೆ ಹೋಗಿದ್ರು ಅದಕ್ಕೆ ಕೂಡ ನೀವು ಗ್ರಾಟಿಟ್ಯೂಡ್ ನ ಹೇಳ್ಕೊಳ್ಳಿ. ಗ್ರಾಟಿಟ್ಯೂಡ್ ಹೇಳಿಕೊಂಡು ನೀವು ಹೈ ಮೂಡಿಗೆ ಈಸಿಯಾಗಿ ಬರ್ಬೋದು. ಹಾಗೆ ಲೋ ಮೂಡಿಗೆ ಹೋಗಕ್ಕೆ ನಿಮ್ಮನ್ನು ನೀವು ಪ್ರೊಟೆಕ್ಷನ್ ಕೂಡ ಮಾಡ್ಕೊಳ್ಳಿ. ಅಂದ್ರೆ ನೀವು ಯಾವ ವ್ಯಕ್ತಿಯಿಂದ ಲೋ ಮೂಡಿಗೆ ಹೋಗ್ತಾ ಇದ್ದೀರಿ ಅಥವಾ ಸೋಷಿಯಲ್ ಮೀಡಿಯಾದಿಂದ ಏನಾದ್ರೂ ಲೋ ಮೂಡಿಗೆ ಹೋಗ್ತಾ ಇದ್ದೀರಾ ಅಥವಾ ನಿಮ್ಮಷ್ಟಕ್ಕೆ ನೀವೇ ಕೆಟ್ಟ ಕೆಟ್ಟ ಆಲೋಚನೆಗಳನ್ನು ಹಾಕಿಕೊಂಡು ಲೋ ಮೂಡಿಗೆ ಹೋಗ್ತಾ ಇದ್ದೀರಾ ಅಂತ ಮೊದಲು ನೀವು ತಿಳ್ಕೊಳ್ಳಿ. ಆಮೇಲೆ ಅದರಿಂದ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಅಂದ್ರೆ ನೀವು ಬೇರೆ ಜನರಿಂದ ಲೋ ಮೂಡಿಗೆ ಹೋಗ್ತಾ ಇದ್ರೆ ಅಂತ ಜನರನ್ನು ನೀವು ಆದಷ್ಟು ಅವಾಯ್ಡ್ ಮಾಡಿ. ಹಾಗೆ ಸೋಷಿಯಲ್ ಮೀಡಿಯಾದಿಂದ ಲೋ ಮೂಡಿಗೆ ಹೋಗ್ತಾ ಇದ್ರೆ ಅದನ್ನು ಕೂಡ ಆದಷ್ಟು ಅವಾಯ್ಡ್ ಮಾಡಿ. ಅಥವಾ ನಿಮ್ಮ ಆಲೋಚನೆಗಳಿಂದನೇ ನೀವು ಲೋ ಮೂಡಿಗೆ ಹೋಗ್ತಾ ಇದ್ರೆ ಅದನ್ನು ನೀವು ಬ್ರೆತ್ ವರ್ಕ್ ಅಲ್ಲಿ ಸರಿ ಮಾಡ್ಕೊಳ್ಬಹುದು. ನಾನು ಸ್ಟಾರ್ಟಿಂಗ್ ಹೇಳ್ದೆ, ಡೀಪ್ ಆಗಿ ಬ್ರೀತ್ ಇನ್ ಮಾಡ್ಕೊಂಡು ಬ್ರೀತ್ ಔಟ್ ಮಾಡ್ಕೊಳ್ಳುವಾಗ ಏನ್ ಕೆಟ್ಟ ಆಲೋಚನೆ ಬರ್ತಾ ಇದೆ ಅದನ್ನ ರಿಲೀಸ್ ಮಾಡ್ತಾ ಇದ್ದೀನಿ, ಬಾಡಿ ಮೈಂಡ್ ಇಂದ ರಿಲೀಸ್ ಮಾಡ್ತಾ ಇದ್ದೀನಿ ಅಂತ ನೀವು ಫೀಲ್ ಮಾಡ್ಕೊಳ್ಬೇಕು. ಇದು ಇಮಿಡಿಯೇಟ್ ಆಗಿ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಲೋ ಮೂಡಿಂದ ಹೈ ಮೂಡ್ಲಿಗೆ ಬರ್ಲಿಕ್ಕೆ. ಇವತ್ತಿನ ವಿಡಿಯೋದಲ್ಲಿ
ನಾವು ಲೋ ಮೂಡಿಂದ ಹೇಗೆ ಹೈ ಮೂಡಿಗೆ ಬರೋದು ಅಂತ ನೋಡಿದ್ವಿ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.